ಅರ್ಜಿಯಿಂದ ಇಲ್ಲಿವರೆಗೂ 100 ಕೋಟಿ ರೂಪಾಯಿಗೂ ಹೆಚ್ಚು ಬರೀ ಫೀಸ್ ಮುಖಾಂತರ ಅಪ್ಲಿಕೇಶನ್ನಿಂದ ಗಳಿಸಿದ್ದಾರೆ. 100 ಕೋಟಿಗೂ ಅಧಿಕ ಆಸ್ತಿ ಇರೋ ಪೂಜಾ ಕಡೇಕರ್ ಜೀರೋ ಆದಾಯ ಇದೆ ಅಂತ ಪರಿಗಣಿಸಿ IAS ಅಧಿಕಾರಿಯಾಗಿ ಮಾಡಿದೆ ಸರ್ಕಾರ. ವಿದ್ಯಾರ್ಥಿಗಳಿಂದ 1,500 ಕೋಟಿ ರೂಪಾಯಿಗಳಷ್ಟು ಹಣ ಪಡೆದು ಮೋಸ ಮಾಡುತ್ತಿದೆ ಈ ಸರ್ಕಾರ. ಒಂದು ಊರನ್ನು ಉದ್ಧಾರ ಮಾಡಬೇಕಂದ್ರೆ ಮೊದಲು ತಮ್ಮ ಮನೆಯಿಂದ ಶುರು ಮಾಡಬೇಕು. ಹಾಗೆ ಇಡೀ ದೇಶನ್ನೇ ಉದ್ಧಾರ ಮಾಡಬೇಕಂದ್ರೆ ಮೊದಲು ವಿದ್ಯಾರ್ಥಿಗಳನ್ನು ಉದ್ಧಾರ ಮಾಡಬೇಕು. ಆದರೆ ಭಾರತದಲ್ಲಿ ವಿದ್ಯಾರ್ಥಿಗಳು ಈಗ ಡೇಂಜರ್ನಲ್ಲಿ ಇದ್ದಾರೆ. ಅದು ಹೇಗೆ? ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಕರ್ನಾಟಕ ಸರ್ಕಾರದ KPSC ಮತ್ತು KEA ಬೋರ್ಡ್ ಅವರು ತಮ್ಮ ಎಲ್ಲ ವಿಭಾಗದಲ್ಲಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಕರೀತಾರೆ. ಆ ಅರ್ಜಿಯಿಂದ ಇಲ್ಲಿವರೆಗೂ 100 ಕೋಟಿ ರೂಪಾಯಿಗೂ ಹೆಚ್ಚು ಬರೀ ಫೀಸ್ ಮುಖಾಂತರ ಅಪ್ಲಿಕೇಶನ್ನಿಂದ ಗಳಿಸಿದ್ದಾರೆ ಸೆಪ್ಟೆಂಬರ್ 2024ರವರೆಗೆ. ಆದರೆ 27 ಆಗಸ್ಟ್ 2024ರಂದು KAS ಪರೀಕ್ಷೆ ನಡೆಸಿದಾಗ ಪರೀಕ್ಷೆಗೂ ಮುಂಚೆನೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಸಂಶಯ ಬಂದಿದೆ. ಯಾಕಂದರೆ ಬಳ್ಳಾರಿ ಜಿಲ್ಲೆಯ ಒಂದು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಮುಂದೆನೇ ಪ್ರಶ್ನೆ ಪತ್ರಿಕೆಯ ಪಾಕೆಟ್ ಸೀಲ್ ಆಗಿದ್ದನ್ನು ತೋರಿಸಿ ನಂತರ ಓಪನ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕಿತ್ತು. ಆದರೆ ಆ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ತೋರಿಸುವ ಮುಂಚೆನೇ ಸೀಲ್ ಮೊದಲೇ ಓಪನ್ ಆಗಿತ್ತು. ಇದನ್ನು ನೋಡಿದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯದೆ ಪರೀಕ್ಷಾ ಕೇಂದ್ರದ ಮುಂದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಸಂಶಯದಿಂದ ಪ್ರತಿಭಟನೆ ಮಾಡಿದ್ದಾರೆ. ಹಾಗೆ ಪ್ರಶ್ನೆ ಪತ್ರಿಕೆ ಕೂಡ ಸರಿಯಾಗಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಇದೆ. ಆದರೆ ಪ್ರಶ್ನೆಗಳು ಇಂಗ್ಲೀಷಲ್ಲಿ ಬೇರೆ ಇದ್ದರೆ ಕನ್ನಡದಲ್ಲಿ ಅದರ ಅರ್ಥ ಇನ್ನೂ ಬೇರೆಯೇ ಇದೆ. ಹಾಗೆ ಬಹಳಷ್ಟು ತಪ್ಪುಗಳು ಸಹ ಕಂಡು ಬಂದಿದೆ ಪ್ರಿಂಟಿಂಗ್ನಲ್ಲಿ ಎನ್ನುವ ಮಾಹಿತಿ ಕೂಡ ಇದೆ. ಅಲ್ಲ, ಈ ಸರ್ಕಾರಿ ಸಂಸ್ಥೆಗಳು 100 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬರೀ ಅಪ್ಲಿಕೇಶನ್ ಫೀಸಿಂದ ಸಂಗ್ರಹ ಮಾಡಿ ಈ ಥರ ಮಾಡೋದು ಎಷ್ಟು ಸರಿ? ಹಾಗೆ ಪ್ರಶ್ನೆ ಪತ್ರಿಕೆನ ಪರೀಕ್ಷೆ ನಡೆಸುವ 1 ತಿಂಗಳ ಮುಂಚೆನೇ ರೆಡಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಆದರೂ ಆ 1 ತಿಂಗಳಲ್ಲಿ ತಾವು ತಯಾರಿಸಿದ ಪತ್ರಿಕೆನ ಚೆಕ್ ಮಾಡೋಕ್ಕೆ ಆಗಿಲ್ವಾ? ಈ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರಿಗೆ ಈ ರೀತಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬೇರೆ ಬೇರೆ ಥರ ಪ್ರಶ್ನೆ ಕೇಳಿ ಅದಕ್ಕೆ ಒಂದೇ ಉತ್ತರ ಅಂತ ಹೇಳೋದು ಎಷ್ಟು ನ್ಯಾಯ? ಹಾಗೆ ತಪ್ಪಾಗಿ ಪ್ರಿಂಟ್ ಮಾಡಿದ್ದು ಚೆಕ್ ಮಾಡದೇ ಇರೋದು ಕೂಡ ಈ ಸಂಸ್ಥೆಗಳು ಎಷ್ಟು ದೊಡ್ಡ ತಪ್ಪು. ಈ ರೀತಿ ವಿದ್ಯಾರ್ಥಿಗಳಿಂದ 106 ಕೋಟಿ ಹಣ ದೋಚಿದ ಕರ್ನಾಟಕ ಸರ್ಕಾರ ಈ ಥರ ಮೋಸ ಮಾಡಿದ್ದು ಎಷ್ಟು ನ್ಯಾಯ? ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರು ಉತ್ತರ ಕೊಡಬೇಕಿದೆ. 2.5 ಲಕ್ಷದಷ್ಟು ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಈ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಿದೆ. ಹಾಗೆ ಈ ಮೋಸ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಲ್ಲೂ ನಡೆದಿದೆ. ವಿದ್ಯಾರ್ಥಿಗಳಿಂದ 1,500 ಕೋಟಿ ರೂಪಾಯಿಗಳಷ್ಟು ಹಣ ಪಡೆದು ಮೋಸ ಮಾಡುತ್ತಿದೆ ಈ ಸರ್ಕಾರ. ಅದರಲ್ಲಿ ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯ ಹಗರಣ. ಅಂದಾಜು ಪ್ರಕಾರ 2024ರಲ್ಲಿ 1,065 ಕೋಟಿ ರೂಪಾಯಿಯಷ್ಟು ಹಣ ಫೀಸ್ ರೂಪದಲ್ಲಿ ಪಡೆದು 1,020 ಕೋಟಿ ರೂಪಾಯಿಯಷ್ಟು ಹಣ ಖರ್ಚು ಮಾಡಿ ನೀಟ್ ಎಕ್ಸಾಮ್ ನಡೆಸಿದ್ದಾರೆ. ಆದರೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಮತ್ತು ಹಲವು ವಿದ್ಯಾರ್ಥಿಗಳ ತಪ್ಪಾದ ರಿಸಲ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ತಪ್ಪಾದ ರಿಸಲ್ಟ್ ಬಗ್ಗೆ ಅರಿಯದ ಅದೆಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಅದರಲ್ಲಿ ಒಬ್ಬರಾದ ವಿದ್ಯಾ ಸೂರ್ಯವಂಶಿ ಅನ್ನೋ ವಿದ್ಯಾರ್ಥಿನಿ ತಾನು ಡಾಕ್ಟರ್ ಆಗೋ ಆಸೆಯ ಹೊತ್ತು ನೀಟ್ ಎಕ್ಸಾಮನ್ನು ಬರೆದು ರಿಸಲ್ಟ್ ಬಿಡುಗಡೆ ಆದಾಗ ತನ್ನ ರೂಮ್ನಲ್ಲಿ ಕೂತು ರಿಸಲ್ಟ್ ನೋಡಿದಾಗ ಆ ಹುಡುಗಿಗೆ 6 ಅಂಕೆಯ ನಂಬರ್ ಸಿಕ್ಕಿತ್ತು. ಆದರೆ ಆ ಹುಡುಗಿಯ ಕುಟುಂಬದವರು ಅದನ್ನು ನಂಬದೆ ಆ ಹುಡುಗಿಯ ಉತ್ತರ ಪತ್ರಿಕೆಯನ್ನು ಮರುಪರಿಶೀಲಿಸಿದಾಗ ಆ ಹುಡುಗಿ 590 ಅಂಕಗಳನ್ನು ಪಡೆದಿದ್ದಳು. ಆದರೆ ಆ ಹುಡುಗಿ ತನ್ನ ರಿಸಲ್ಟ್ನಲ್ಲಿ 6 ಅಂಕೆಯ ನಂಬರ್ ನೋಡಿ ಶಾಕ್ ಆಗಿ ತನ್ನ ರೂಮ್ನ ಫ್ಯಾನ್ಗೆ ನೇಣು ಹಾಕಿಕೊಂಡಿದ್ದಾಳೆ. ಇದಕ್ಕೆಲ್ಲ ಯಾರು ಹೊಣೆ? ಹಾಗೆ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ನಲ್ಲಿ ಯಾವುದೇ ಪೇಪರ್ ಲೀಕ್ ಆಗೇ ಇಲ್ಲ ಅಂತ ವಾದ ಮಾಡ್ತಾರೆ. ಆದರೆ ಪಟ್ನಾ, ಬಿಹಾರ್ನಂಥ ರಾಜ್ಯದಲ್ಲಿ ಪೇಪರ್ ಲೀಕ್ ಮಾಡಿದ್ವಿ ಅಂತ ಆರೋಪಿ ಒಪ್ಪಿಕೊಂಡು ಪೇಪರ್ಗಳನ್ನು 30 ಲಕ್ಷ ಹಾಗೂ 50 ಲಕ್ಷಕ್ಕೆ ಕೆಲ ವ್ಯಕ್ತಿಗಳಿಗೆ ಹಾಗೂ ಎಷ್ಟೋ ಕೋಚಿಂಗ್ ಸೆಂಟರ್ಗಳಿಗೆ ಮಾರಿದ್ದೆವು ಅಂತ ಒಪ್ಪಿಕೊಂಡ್ರು ಕೂಡ ಕೇಂದ್ರ ಶಿಕ್ಷಣ ಸಚಿವರು ಕಳೆದ 7 ವರ್ಷಗಳಲ್ಲಿ ಯಾವುದೇ ಪೇಪರ್ ಲೀಕ್ ಆಗೇ ಇಲ್ಲ ಅಂತ ಹೇಳ್ತಾರೆ ಸಂಸತ್ನಲ್ಲಿ. ಇವರ ಇಂಥ ಆಟಕ್ಕೆ 20 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಜೀವನ ಬಲಿಯಾಗುತ್ತಿದೆ. ಇಷ್ಟೇ ಅಲ್ಲ, ದೇಶದ ಕಠಿಣ ಪರೀಕ್ಷೆಯಾಗಿರುವ UPSCನಲ್ಲೂ ಮೋಸ ಆಗಿದೆ. 100 ಕೋಟಿಗೂ ಅಧಿಕ ಆಸ್ತಿ ಇರೋ ಪೂಜಾ ಕಡೇಕರ್ ಅನ್ನೋ ಮಹಿಳೆಯನ್ನು ಇನ್ನಿತರ ಹಿಂದುಳಿದ ವರ್ಗ OBC ಹಾಗೂ ಅಂಗವಿಕಲೆ ಅಂತ ಗುರುತಿಸಿ ಸರ್ಟಿಫಿಕೇಟ್ ಕೊಟ್ಟು ಹಾಗೆ ಜೀರೋ ಆದಾಯ ಇದೆ ಅಂತ ಪರಿಗಣಿಸಿ IAS ಅಧಿಕಾರಿಯಾಗಿ ಮಾಡಿದೆ ಸರ್ಕಾರ. ಈ ರೀತಿ ಮೋಸ ಆಗುತ್ತಿದೆ ಅಂತ ನಮಗೆ ಗೊತ್ತಿರೋದು ಸರ್ಕಾರಕ್ಕೆ ಗೊತ್ತಾಗುತ್ತಿಲ್ವಾ?
ಪ್ರತಿ ವರ್ಷ ಈ UPSC ಪರೀಕ್ಷೆಗೆ 10 ರಿಂದ 13 ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಹಾಕುತ್ತಾರೆ ತಮ್ಮ ಕನಸುಗಳನ್ನು ಕಟ್ಟಿಕೊಂಡು. ಆದರೆ ನಡುವೆ ಇರೋ ಭ್ರಷ್ಟಾಚಾರಿಗಳು ಈ ಥರ ಮೋಸ ಮಾಡಿ ಹಗರಣ ಮಾಡಿ ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಪೂಜಾರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಇವರ ಕುಟುಂಬದ ಆಸ್ತಿ 100 ಕೋಟಿಗೂ ಅಧಿಕ ಇದೆ. ಹಾಗೂ ಇವರ ತಂದೆ ಸರ್ಕಾರ ಕೆಲಸದಲ್ಲಿ, ನಂತರ ಈಗ ರಾಜಕಾರಣಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ OBC ಸರ್ಟಿಫಿಕೇಟ್ ಪ್ರಕಾರ ಕುಟುಂಬದ ಆಸ್ತಿ 8 ಲಕ್ಷಕ್ಕೂ ಕಡಿಮೆ ಇರಬೇಕು. ಹಾಗೂ ಕುಟುಂಬದಲ್ಲಿ ಯಾರು ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು ಅಂತ ರೂಲ್ಸ್ ಇದೆ. ಆದರೂ ಈ ಪೂಜಾಗೆ OBC ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ಅಂಗವಿಕಲೆಯಲ್ಲಿ ತನ್ನ ದೃಷ್ಟಿ ಇತರರಿಗಿಂತ ಕಡಿಮೆ ಇದೆ ಅಂತಾನೂ ಹೇಳ್ತಾಳೆ. ಇದನ್ನು ಸರ್ಕಾರಿ ಅಧಿಕಾರಿಗಳ ಮುಂದೆ ಆಸ್ಪತ್ರೆಯಲ್ಲಿ ಪ್ರೂವ್ ಮಾಡಬೇಕಿತ್ತು. ಆದರೆ ಈ ಪೂಜಾ ಸರ್ಕಾರಿ ಅಧಿಕಾರಿಗಳು ಯಾರು ಇಲ್ಲದೆ ಯಾವುದೋ ವೈಯಕ್ತಿಕ ಆಸ್ಪತ್ರೆಗೆ ಹೋಗಿ ತಾನೇ ಸ್ವಯಂ ಚೆಕ್ ಮಾಡಿಸಿಕೊಂಡು ಅದರ ಒಂದು ಕಾಪಿಯನ್ನು UPSC ಬೋರ್ಡ್ಗೆ ಸಬ್ಮಿಟ್ ಮಾಡ್ತಾಳೆ. ಅದನ್ನು ಮೊದಲು ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಯಾವ ರಾಜಕಾರಣಿ ಅಥವಾ ಯಾವ ಅಧಿಕಾರಿಗಳ ಆರ್ಡರ್ ಹೋಗುತ್ತೋ ಗೊತ್ತಿಲ್ಲ, ಆ ಕಾಪಿನ ಅಪ್ರೂವ್ ಮಾಡ್ತಾರೆ. ಹೀಗೆ ಮಾಡಿ ಏಪ್ರಿಲ್ 2022ರಿಂದ 2024 ಇಲ್ಲಿವರೆಗೂ ಟ್ರೈನಿ IAS ಅಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಆದರೆ ಈಗ ಪೂಜಾ ಅವರ ಭ್ರಷ್ಟಾಚಾರದ ಆಟ ಅತಿಯಾಗಿದ್ದಕ್ಕೆ ಈ ನ್ಯೂಸ್ ಹೊರಗೆ ಬಂದಿದೆ. ಆದರೆ ಇದೇ ಥರ ಇನ್ನೂ ಎಷ್ಟೋ ಮೋಸಗಾರರು ಇದರ ಒಳಗೆ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗೆ ಇಲ್ಲಿ ಒಂದು ತಮಾಷೆ ವಿಷಯ ಕೇಳಿ. ಈಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು NTA ಸಂಸ್ಥೆ, ಇದೇ ಸಂಸ್ಥೆ ಈ ಥರದ ಎಲ್ಲ ಎಕ್ಸಾಮ್ ನಡೆಸುತ್ತೆ. ಈ NTA ಸಂಸ್ಥೆನೇ ಈ ಹಗರಣಕ್ಕೆ ಹೊಣೆ ಅಂತ ಎಲ್ಲ ವಿದ್ಯಾರ್ಥಿಗಳು ತಿರುಗಿ ಬಿದ್ದಾಗ ಸರ್ಕಾರ ಏನು ಮಾಡಿದೆ, ಈ NTA ಸಂಸ್ಥೆಯ ಚೇರ್ಮನ್ನನ್ನೇ ಈ ಹಗರಣವನ್ನು ಇನ್ವೆಸ್ಟಿಗೇಷನ್ ಮಾಡೋ ಗ್ರೂಪಿಗೆ ಮತ್ತೆ ಚೇರ್ಮನ್ ಆಗಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಬೆಕ್ಕಿಗೆ ಹೋಗಿ ನೀನು ಹಾಲು ಕಾಯಪ್ಪ ಅಂತ ಹೇಳಿದಾಗಾಯಿತು. ಈ ಥರ ವಿದ್ಯಾರ್ಥಿಗಳಿಗೆ ಮೋಸ ಮಾಡುತ್ತಿರೋ ಇವರಿಗೆ ನಾಚಿಕೆ ಆಗಲ್ವಾ ಹೇಳಿ? ಹೀಗೆ ಮಾಡುತ್ತಿರುವ ಮಧ್ಯವರ್ತಿಗಳಿಗೆ ಏನು ಶಿಕ್ಷೆ ಕೊಡಬೇಕು? ಏನು ಮಾಡ್ತಿದೆ ಸರ್ಕಾರ? ಈ ಥರ ಆಗ್ತಿರೋದಕ್ಕೆ ಭಾರತದ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಓದಿ ಅಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಆದರೆ ನಮ್ಮ ಜನ ನೋಡ್ರು, ನಮ್ಮ ದೇಶದ ವ್ಯಕ್ತಿ ಅಲ್ಲಿಯ ಕಂಪನಿಗಳಿಗೆ ಮಾಲೀಕ ಆಗಿದ್ದಾನೆ, ನಮ್ಮ ಹೆಮ್ಮೆಯ ವ್ಯಕ್ತಿ ಅಂತೆಲ್ಲ ಹೇಳ್ತಾರೆ. ಆದರೆ ಆ ವ್ಯಕ್ತಿ ಇಲ್ಲೇ ಇದ್ದಿದ್ರೆ ನಮ್ಮ ದೇಶಕ್ಕೆ ಏನೆಲ್ಲ ಕೊಡುಗೆ ಕೊಡ್ತಿದ್ದ, ನಮ್ಮ ದೇಶನ ಎಷ್ಟೆಲ್ಲ ಅಭಿವೃದ್ಧಿ ಆಗುತ್ತಿತ್ತು ಅಂತ ಯಾರಾದರೂ ಯೋಚನೆ ಮಾಡ್ತಾರಾ? ಇಲ್ಲ. ಆ ವ್ಯಕ್ತಿ ಕೂಡ ಇಲ್ಲಿ ಇದೇ ಥರ ಸಿಸ್ಟಮ್ ಇದೆ, ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಬೇರೆ ದೇಶಕ್ಕೆ ಹೋಗಿ ಅವರ ದೇಶನ ಉದ್ಧಾರ ಮಾಡ್ತಾನೆ. ಮತ್ತು ಈ ಕೋಚಿಂಗ್ ಸೆಂಟರ್ಗಳು ಹಾಗೂ ಅಲ್ಲಿರುವ ಶಿಕ್ಷಕರು 20-30 ಸಾವಿರದಿಂದ ಲಕ್ಷದವರೆಗೂ ಫೀಸ್ ತಗೊಂಡು ಬರೀ ಪಾಠ ಮಾಡಿದರೆ ಸಾಲದು. ಈ ಥರ ಮೋಸ ಹಗರಣ ಆದಾಗ ಸರ್ಕಾರದ ವಿರುದ್ಧ ಧ್ವನಿ ಕೂಡ ಎತ್ತಬೇಕು. ತಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋ ಹಾಗೆ ಮಾಡಬೇಕು. ಆದರೆ ಇಲ್ಲಿ ಹಲವು ಕೋಚಿಂಗ್ ಸೆಂಟರ್ಗಳು ರಾಜಕಾರಣಿಗಳು ಅಥವಾ ಅವರ ಕಡೆಯರದ್ದು ಆಗಿರುತ್ತೆ. ಅದಕ್ಕೆ ಈ ಥರ ಪ್ರಶ್ನೆ ಮಾಡೋದೇ ಇಲ್ಲ. ಬರೀ ಕ್ಲಾಸ್ ರೂಮ್ನಲ್ಲಿ ಡಿಸ್ಕಸ್ ಮಾಡಿ ಅಯ್ಯೋ ಪಾಪ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾರೆ. ಅದಕ್ಕೆ ಇಂಥ ಮೋಸಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತಿದೆ. ಹಾಗೆ ಲಂಚ ಕೊಟ್ಟು ಅಥವಾ ರಾಜಕಾರಣಿಗಳ ಹೆಸರಲ್ಲಿ ಸರ್ಕಾರಿ ಹುದ್ದೆಗೆ ಸೇರಿಕೊಳ್ಳೋ ಭ್ರಷ್ಟಾಚಾರಿ ಅಧಿಕಾರಿಗಳು ರಾಜಕಾರಣಿಗಳಿಗೆ ಮಾತ್ರ ಕೆಲಸ ಮಾಡ್ತಾರೆ. ಹಾಗೆ ಈ ಲಂಚ ಕೊಟ್ಟು ಸೇರೋರ ಕತೆ ಹೇಗಂದರೆ, ಪುನೀತ್ ರಾಜ್ಕುಮಾರ್ ಅವರ ರಣವಿಕ್ರಮ ಸಿನಿಮಾದಲ್ಲಿ ಬರೋ ಒಂದು ಸೀನ್ನ ಡೈಲಾಗ್ ಥರ, ಲಂಚ ಕೊಟ್ಟು ಸೇರಿದ ಮೇಲೆ ಮೊದಲು ತನ್ನ ಹಣ ವಾಪಸ್ ಬರಲಿ ಅಂತ ಲಂಚ ಕೇಳ್ತಾರೆ. ಆ ಹಣ ಬಂದ ಮೇಲೆ ಅತಿಯಾಸೆ ಪಟ್ಟು ಅದನ್ನೇ ರೂಢಿ ಮಾಡಿಕೊಂಡು ಜೀವನ ಪರ್ಯಂತ ಲಂಚಕೋರರಾಗುತ್ತಾರೆ. ಇದೆಲ್ಲ ಸರಿ ಹೋಗಬೇಕಂದ್ರೆ ಮೊದಲು ರಾಜಕಾರಣಿಗಳ ಮಕ್ಕಳನ್ನೇ ಇಂಥ ಅವ್ಯವಸ್ಥೆಯಲ್ಲಿ ಬಿಟ್ಟು ಹೋರಾಡುವಂತೆ ಮಾಡಬೇಕು. ಆಗ ಈ ರಾಜಕಾರಣಿಗಳಿಗೆ ಬಡ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಕಷ್ಟ ಸಂಕಟ ಎಲ್ಲ ಅರ್ಥ ಆಗುತ್ತೆ. ಇದಕ್ಕೆ ನೀವು ಏನು ಹೇಳ್ತೀರಾ? ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಒಂದು ವಿಡಿಯೋನ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಗೊತ್ತಾಗಲೇಬೇಕು ಈ ಒಂದು ಮಾಹಿತಿ. ಅದಕ್ಕೆ ಈ ಒಂದು ವಿಡಿಯೋನ ವಾಟ್ಸಪ್ಪು ಅಲ್ಲಿ ಇಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು.